ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಇಷ್ಟ ಆಗುವಂಥ ಹನಿ ಕೇಕ್ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಮನೆಯಲ್ಲೇ ನಾವು ಯಾವ ರೀತಿ ಮಾಡ್ಕೋಬೋದು, ಸೇಮ್ ಬೇಕ್ರಿ ಸ್ಟೈಲಲ್ಲೇ ನೋಡ್ಕೊಳ್ಳೋ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿದ್ರಲ್ಲ, ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಕೂಡ ಹೇಳ್ಬೋದು. ಸೊ ಕೇಕ್ ಮಾಡೋಕ್ಕೂ ಮೊದಲು ಈ ಟಿನ್ ತಗೊಳ್ತೀರಾ, ಕೇಕ್ ಮೋಲ್ಡ್ ತಗೊಳ್ತೀರಾ, ಅದನ್ನು ನೀವು ಗ್ರೀಸ್ ಮಾಡ್ಕೋಬೇಕು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಅದನ್ನು ಆಯಿಲಲ್ಲಿ ಗ್ರೀಸ್ ಮಾಡಿದ್ದೀನಿ. ಅದ್ರ ಮೇಲೆ 2 ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಈ ರೀತಿ ಡಸ್ಟ್ ಮಾಡ್ಕೊಳ್ಳಿ. ನಿಮಗೆ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಇದನ್ನು ಫಾಲೋ ಮಾಡ್ಕೋಬೋದು. ಸೊ ಬಟರ್ ಪೇಪರ್ ಇತ್ತು, ಬಟ್ ನಾನು ಇದನ್ನು ತೋರಿಸೋಣ ಅಂತ ಹೇಳಿ ಈ ರೀತಿ ನಾನು ಇವತ್ತು ಕೇಕ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ಸೊ ಮೊದಲು ನೀವು ಕೇಕ್ ಮಾಡಬೇಕಾದ್ರೆ ಇದೇ ರೀತಿ ಫಾಲೋ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ 1 ಎಗ್ನ ಹಾಕಿದ್ದೀನಿ ನಾನು. ಇದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಸೊ ಇದನ್ನು ನಾನು ಬೀಟ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆಯೇ 1 ರಿಂದ 1.5 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನು ಹಾಕಿ ನೀವು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕು. ಬೀಟರ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನೀವು ಮಿಕ್ಸಿನಲ್ಲಿ ನೀವು ಇದನ್ನು ಬೀಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನು ಯಾವತ್ತಾದರೂ ಕೇಕ್ ಮಾಡಬೇಕಾದ್ರೆ ನಾನು ಮಿಕ್ಸಿನಲ್ಲಿ ಮಾಡಿ ತೋರಿಸ್ಬೇಕಂದ್ರೆ ಕಮೆಂಟ್ ಹಾಕಿ ನಾನು ಮಾಡಿ ತೋರಿಸ್ತೀನಿ. ಸೊ ಬೀಟರ್ ಇಲ್ದಲೆ ಸೊ ಇದನ್ನು ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಫ್ಲಫಿ ಆಗಬೇಕು, ಅಲ್ಲಿ ತನಕ ನೀವು ಇದನ್ನು ಬೀಟ್ ಮಾಡ್ತಾ ಬನ್ನಿ. ಸೊ ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಸೊ ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ. ಸೊ ಅದಾದಮೇಲೆ ಬೀಟ್ ಮಾಡಿ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಪುಡಿ ಮಾಡಿರೋ ಸಕ್ಕರೆ ಆದರೆ ಅರ್ಧ ಕಪ್ ತಗೊಳ್ಳಿ, ಅಂದರೆ ಪುಡಿ ಮಾಡದೇ ಇರೋ ಸಕ್ಕರೆ ಆದರೆ ಸ್ವಲ್ಪ ಕಡಿಮೆ ತಗೊಳ್ಳಿ. ಸೊ ಇದನ್ನು ಸ್ವಲ್ಪನೇ ಹಾಕಿ ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ. ಸೊ ಸಕ್ಕರೆ ಹಾಕಾದ್ಮೇಲೆ ನೀವು ಯಾರಾದರೂ ಬಿಗಿನರ್ಸ್ ಆಗಿದ್ದರೆ ಪುಡಿ ಸಕ್ಕರೆ ತಗೊಳ್ಳಿ. ಹಾಗೆಯೇ ಪೂರ್ತಿ ಸಕ್ಕರೆ ತಗೊಳ್ತೀನಿ ಅಂತ ಇದ್ದರೆ ನೀವು ತುಂಬ ಹೊತ್ತು ಬೀಟ್ ಮಾಡ್ಕೋಬೇಕು. ಅದು ಪೂರ್ತಿಯಾಗಿ ಕರಗಬೇಕು ಅಲ್ಲಿ ತನಕ. ಸೊ ನೋಡ್ಬೋದು ಎಷ್ಟು ಕ್ರೀಮಿಯಾಗಿ ಒಂದು ವೈಟ್ ಕಲರ್ ಆಗಿ ಟೆಕ್ಸ್ಚರ್ ಬಂದಿದೆ, ಅಲ್ಲಿ ತನಕ ನೀವು ಇದನ್ನು ಬೀಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಮ ಮೊಟ್ಟೆ ಎಲ್ಲ ಬೀಟ್ ಆಗಿದೆ. ಇವಾಗ ನಾನು ಆಯಿಲ್ ಹಾಕಬೇಕಿತ್ತು, ಬಟ್ ಮಿಸ್ ಆಗಿದೆ. ನೆಕ್ಸ್ಟ್ ಹಾಕ್ತೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೆ. ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅಂದರೆ ½ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಇದನ್ನು ಒಂದ್ಸಲಿ ಸ್ಟ್ರೈನ್ ಮಾಡಿಕೊಂಡು ಅದಾದಮೇಲೆ ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಒಂದೇ ಸರಿ ನಾವು ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಆ ರೀತಿ ಮಿಕ್ಸ್ ಮಾಡ್ಕೋಬೇಡಿ. ಅದಾದಮೇಲೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. ಸೊ ನೀವು ಬೀಟ್ ಮಾಡ್ತೀರಲ್ಲ, ಎಗ್ ಬೀಟ್ ಮಾಡ್ತೀರ, ಆವಾಗಲೇ ಹಾಕಿದರೆ ಬೆಸ್ಟು. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಬಿಸಿ ಇರೋವಂಥ ಹಾಲನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಯಿಲ್ ಇವಾಗ ಹಾಕಿದರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾನು ಹೇಳ್ದಾಗೆ ಎಗ್ ಬೀಟ್ ಮಾಡಬೇಕಾದ್ರೆ ಹಾಕಿದರೆ ಒಂದು ಅದರ ಆಯಿಲ್ ಟೆಕ್ಸ್ಚರ್ ಏನಿದೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಕರೆಕ್ಟಾಗಿ ಯಾವುದೇ ಲಮ್ಸ್ ಇರಬಾರ್ದು, ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ ಒಂದು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ, ಆ ರೀತಿ ಇರಬೇಕು. ಸೊ ಇಲ್ಲಿ ಕರೆಕ್ಟ್ ಮಿಕ್ಸ್ ಆಗಿದೆ. ಇದನ್ನು ನಾವು ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಈ ಸೈಡಲ್ಲಿ ಈ ರೀತಿ ಇದೆ ನೋಡಿ, ಇದನ್ನು ನೀವು ತೆಗಿಬೇಕಾಗುತ್ತೆ, ಯಾಕಂದರೆ ಅದು ಸೀದೋಗಿಬಿಡುತ್ತೆ ಬೇಕ್ ಮಾಡಬೇಕಾದ್ರೆ. ಸೊ ನೆಕ್ಸ್ಟ್ ಇದನ್ನು ಒಂದು ಟ್ಯಾಪ್ ಮಾಡ್ಕೊಳ್ಳಿ. ಒಂದು 3 ರಿಂದ 4 ಸಲ ನೀವು ಇದನ್ನು ಟ್ಯಾಪ್ ಮಾಡ್ಕೊಳ್ಳಿ ಏರ್ ಬಬಲ್ಸ್ ಹೋಗೋದಕ್ಕೆ. ಅದಾದಮೇಲೆ ನಾನಿಲ್ಲ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ, ಒಂದು 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ. ಅದಕ್ಕೆ ನಾವು ಇದನ್ನು ಇಟ್ಕೊಳ್ಳೋಣ. ಇವಾಗ ಇದನ್ನು ಒಂದು 30 ರಿಂದ 40 ನಿಮಿಷ ಬೇಕಾಗಲಿ. ಅದಾದಮೇಲೆ ನಾವಿಲ್ಲಿ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಒಂದು 1/4 ಕಪ್ ಆಗೋಷ್ಟು ಶುಗರ್, ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕಿ ಈ ಸಕ್ಕರೆ ಏನಿದೆ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗಿ ಒಂದು ಕುದಿ ಬಂದರೆ ಸಾಕು ಇದಕ್ಕೆ. ಸೊ ಇದು ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು ಸಕ್ಕರೆ ಏನಿದೆ ಅದು. ಸೊ ನೋಡ್ಬೋದು ಸಕ್ಕರೆ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ಇದು ಮೆಲ್ಟ್ ಆದಮೇಲೆ ನೀವು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹನಿ ಅಂದರೆ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಆದಮೇಲೆ ಇದು ಒಂದು ಕುದಿ ಬರಲಿ, ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು, ಜಾಸ್ತಿ ಪಾಕ ಆಗೋದು ಬೇಡ,
ಸ್ವಲ್ಪ ಕರಗಿದ್ರೆ ಸಾಕು. ಸೊ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನಿಲ್ಲಿ ಮೇಲೆ ಒಂದು ರೆಡ್ ಕಲರ್ ಸಾಸ್ ಇರುತ್ತೆ, ಏನು ಹನಿ ಕೇಕಲ್ಲಿ, ಅದನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಜಾಮ್ ತೊಗೊಂಡಿದ್ದೀನಿ. ಕಿಸಾನ್ ಜಾಮ್ ಎಲ್ಲ ಫ್ರೂಟ್ ಜಾಮ್, ಮಿಕ್ಸ್ಡ್ ಫ್ರೂಟ್ ಜಾಮ್ ಯಾವುದಾದ್ರೂ ತೊಗೊಳ್ಳಿ, ಬಟ್ ರೆಡ್ ಕಲರ್ ಈ ರೀತಿ ಇರಬೇಕು, ಅದನ್ನು ತಗೊಳ್ಳಿ. ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಕಂಪ್ಲೀಟಾಗಿ ಒಂದು ಜಲ್ ಥರ ಆಗಬೇಕು, ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದು ರೆಡಿಯಾಗಿದೆ. ಇದು ಪೂರ್ತಿಯಾಗಿ ತಣ್ಣಗಾಗಲಿ. ನಮ್ಮ ಕೇಕ್ ನೋಡೋಣ ಬನ್ನಿ ಏನಾಯಿತು ಅಂತ. ಇಲ್ಲಿ ಒಂದು 40 ನಿಮಿಷ ನಾನಿಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ. ಇದು ನೋಡ್ಬೋದು ಕಂಪ್ಲೀಟಾಗಿ ಬೇಕಾಗಿದೆ. ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ಸೊ ನೋಡ್ಬೋದು ನಮ್ಮ ಕೇಕ್ ಇಲ್ಲಿ ಪೂರ್ತಿ ತಣ್ಣಗಾಗಿದೆ. ನಾವು ಇದನ್ನು ಡಿಮೋಲ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ನೀವೇನಾದರೂ ಬಟರ್ ಪೇಪರ್ ಹಾಕಿದ್ದಿದ್ರೆ ಇದು ಕಂಪ್ಲೀಟಾಗಿ ಬೇಗನೆ ಬರೋದು. ಸೊ ಇದು ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು. ನೆಕ್ಸ್ಟ್ ಇದನ್ನು ಒಂದು ಪ್ಲೇಟಿಗೋ ಹಾಕಿಡಿ. ಅದಕ್ಕೆ ಈ ರೀತಿ ಟೂತ್ ಪಿಕ್ಕಲ್ಲಿ ಒಂದು ತೂತ ಥರ ಮಾಡಿ, ಯಾಕಂದರೆ ನಾವು ಅಂದರೆ ಪೂರ್ತಿ ಕೇಕಿಗೆ ಅಲ್ವಾ ಹಾಕ್ತಾ ಇರೋದು. ಅದಾದಮೇಲೆ ಈ ಶುಗರ್ ಸಿರಪ್ನ ಅದ್ರ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಶುಗರ್ ಸಿರಪ್ ಒಂದು ಅರ್ಧ ಕಪ್ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಅದು ಕಂಪ್ಲೀಟಾಗಿ ನೀವು ಇದನ್ನು ಹಾಕ್ಕೋಬೇಕಾಗತ್ತೆ. ಸೊ ಇದು ಕಂಪ್ಲೀಟಾಗಿ ಹೀರ್ಕೋಬೇಕು. ಸೊ ನಿಮ್ಮ ಕೇಕ್ ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಈ ಶುಗರ್ ಸಿರಪ್ ಏನಿದೆ ಅದು ಏನು ನೀರು ಮೇಲೆ ನಿಲ್ದಲೆ ಕಂಪ್ಲೀಟಾಗಿ ಅದು ಹೀರ್ಕೊಬಿಡುತ್ತೆ. ಸೊ ಅವಾಗೇ ನೀವು ಅರ್ಥ ಮಾಡ್ಕೋಬೋದು ನಿಮ್ಮ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೋಡ್ಬೋದು ಒಂದು ಬೋರ್ಡ್ ಮೇಲೆ ಆಗಿರ್ಬೋದು ಯಾವುದೇ ರೀತಿ ಶುಗರ್ ಸಿರಪ್ ಏನು ಈ ರೀತಿ ನಿಂತಿಲ್ಲ, ಪೂರ್ತಿ ಹೀರ್ಕೊಂಡಿದೆ. ಸೊ ಇಲ್ಲಿ ಶುಗರ್ ಸಿರಪ್ ಅಪ್ಲೈ ಮಾಡಿ ಆದಮೇಲೆ ಅದ್ರ ಮೇಲೆ ನಾವು ಜಾಮ್ ಸಿರಪ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ನೋಡ್ಬೋದು ನಿಮಗೆ ಎಷ್ಟು ಬೇಕೋ, ತಿನ್ ಲೇಯರ್ ಬೇಕು ಅಂದರೂ ನೀವು ಹಾಕ್ಕೋಬೋದು, ತಿಕ್ ಲೇಯರ್ ಬೇಕು ಅಂದರೂ ನಿಮ್ಮ ಇಷ್ಟ, ನೀವು ಹಾಕ್ಕೋಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸೈಡ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ವೀಡಿಯೋಗೋಸ್ಕರ ಅಷ್ಟೇ, ನೀವು ಮನೆಯಲ್ಲಿ ಮಾಡ್ಕೊಳ್ತೀನಿ ಅಂದರೆ ಸೈಡ್ ಕಟ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಚೆನ್ನಾಗಿ ಕಾಣಲಿ, ಈ ಹನಿ ಕೇಕ್ ಥರ ಕಾಣಲಿ ಅಂತ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಸೊ ಕೊಬ್ಬರಿ ಇರಲಿಲ್ಲ, ಅದನ್ನಾದರೂ ಹಾಕ್ಕೊಳ್ಳಿ, ಇಲ್ಲ ಬೇಕ್ರಿಲಿ ಹಾಕೋ ರೀತಿ ಡೆಸಿಕೇಟ್ ಕೊಕೊನಟ್ ಸಿಕ್ಕಿದ್ರೆ ಅದು ಕೂಡ ಹಾಕ್ಕೋಬೋದು. ಸೊ ನೋಡಿದ್ರಲ್ಲ ಹನಿ ಕೇಕ್ ರೆಸಿಪಿ. ಸೊ ನೋಡಿದ್ರೆ ತುಂಬ ಸಿಂಪಲ್, ಹಾಗೆ ಮಾಡಿ ಒಂದು 2 to 3 ಟೈಮ್ಸ್ ನೀವು ಕೇಕ್ ಮಾಡಿದರೂ ಕೂಡ ಕೇಕ್ ಮಾಡೋದು ಕೂಡ ತುಂಬ ಸಿಂಪಲ್. ಇಷ್ಟ ಆಗಿ ಅಂದರೆ ಮಾಡಬೇಕು ಅನ್ನೋ ಒಂದು ಏನು ಇಂಟ್ರೆಸ್ಟ್ ಇದೆ, ನೀವು ಏನು ಬೇಕಾದರೂ ಮಾಡ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏನು ಮನೇಲಿರೋ ಐಟಮ್ಸ್ ಯಾವುದಿಲ್ಲ ಅಂದರೆ ಒಂದು ವೆನಿಲಾ ಎಸೆನ್ಸ್ ಇರೋದಿಲ್ಲ, ಅದು ಬಿಟ್ಟರೆ ಏನು ಬೇಕಿಂಗ್ ಪೌಡರ್ ಇರೋದಿಲ್ಲ, ಅದು ಅಂದರೆ ಒಂದು 30 to 40 ರುಪೀಸಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ನೀವು ತಂದುಬಿಟ್ಟು ಮಾಡಿ, ಬಟ್ ಚೆನ್ನಾಗಿ ಬರುತ್ತೆ. ನೀವು ಕೂಡ ಕೇಕ್ ಮಾಡ್ಬೋದು ಮನೆಯಲ್ಲೇ. ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೀಗೆ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡ್ತಾ ಬನ್ನಿ. ಅಟ್ಲೀಸ್ಟ್ ಒಂದು ಹಾರ್ಟ್ ಅಥವಾ ಸ್ಮೈಲಿ ಆದರೂ ಕಮೆಂಟ್ ಮಾಡಿ, ನನಗೊಂದು ಖುಷಿ ಆಗುತ್ತೆ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.